ಒಂದೊಂದು ಶಾರ್ಟ್ಗೂ ಒಂದೊಂದು ಅರ್ಥ ಇರುತ್ತೆ. ಡೈಲಾಗ್ ಹೇಳ್ತಾನೆ ಅಂದ್ಬಿಟ್ಟು ಸುಮ್ಮನೆ ಶಾರ್ಟ್ ಇಟ್ಬಿಡೋದಲ್ಲ, ಏನೋ ಒಂದು ಚೆನ್ನಾಗಿದೆ ಅಂದ್ಬಿಟ್ಟು ಶಾರ್ಟ್ ಇಟ್ಬಿಡೋದಲ್ಲ. ಅಂದ್ರೆ ಒಬ್ಬ ಎಡಿಟರ್ ಆಗಿ ನನಗೆ ಕನೆಕ್ಟ್ ಆಗ್ತಿರುವಾಗ ಆಬ್ವಿಯಸ್ಲಿ ಆಡಿಯನ್ಸ್ ಕನೆಕ್ಟ್ ಆಗೇ ಆಗುತ್ತೆ. ಇಲ್ಲಿಂದ ಹಿಂಗ್ ಬರೋದಪ್ಪಿ, ಈ ಸ್ಮೂತ್ ಅಲ್ಲಿ ಇರುತ್ತೆ, ಈ ಟೈಮಿಗೆ ಹಿಂಗ್ ಬಂದು ಹಿಂಗ್ ಬರ್ಬೇಕಪ್ಪಿ, ಒಂದೇ ಶಾರ್ಟ್ ಇರುತ್ತಪ್ಪಿ. ಹಾಗಾದ್ರೆ ಒಂಚೂರು ಹಿಂಗ್ ಅಂದ್ಬಿಟ್ರೆ ಮತ್ತೆ ಒಂದ್ ಮೂರ ಆ ಟೆನ್ಸಲ್ಲಿ ಹೋಗ್ಬೇಕು. ಆ ಬೌಂಡ್ರಿಲಿ ಏನ್ ಆಟ ಆಡ್ಬೇಕು ಅದನ್ನ ಆಟ ಆಡ್ಕೋಪಿ ಏನು. ಇದು ನಾನು ಮಾಡಿದ್ರು ಈಗಂತಾರ ಅನ್ನೋ ಥರ ಬಂದ ವರ್ಕೌಟು, ಸಿಕ್ಸ್ ಪ್ಯಾಕು ಇದರಿಂದ ಅಲ್ಲ, ಸುಮ್ಮನೆ ಶೋಗೆ ಅಷ್ಟೇನೆ ಸಿಕ್ಸ್ ಪ್ಯಾಕು. ಅದು ಇಟ್ಕೊಂಡು ಏನು ಮಾಡ್ತೀರಾ ಸರ್? ಇವತ್ತು ಇಷ್ಟು ಹಂಬಲ್ ಆಗಿ ನೀವು ಆ ವಿಷಯನ ಇಷ್ಟು ಖುಷಿಯಲ್ಲಿ ಹೇಳ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಿ. ಬಟ್ ಅವತ್ತು ಒಬ್ಬ ಯಶ್ ಅನ್ನುವಂತಹ ಒಬ್ಬ ಹುಡುಗ, ನವೀನ್ ಕುಮಾರ್ ಗೌಡ ಅಂತ ಆಗಿದ್ರು ಅವರು, ಯಶ್ ಅನ್ನೋ ಹುಡುಗ, ಅವರಲ್ಲಿದ್ದಂತಹ ಒಂದು ಕಲೆ ಆಗಿರ್ಬೋದು, ಅವರಲ್ಲಿದ್ದಂತಹ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಆ ಒಂದು ಹಸಿವು ಆಗಿರ್ಬೋದು, ನೀವು ಕಣ್ಣಾರೆ ನೋಡಿರ್ತೀರ ಆ್ಯಕ್ಚುಲಿ. ಅವರು ಪರ್ಫಾರ್ಮೆನ್ಸ್ ಅಥವಾ ಯಾವುದೋ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವರು ಅಪ್ರೋಚ್ ಮಾಡ್ತಾ ಇದ್ದಂತಹ ರೀತಿ ಹೇಗೆ ಸರ್? ಅವರಂದ್ರೆ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನ ಅಷ್ಟೇ ಮಾಡ್ತಿದ್ರ ಅಥವಾ ಯಾವ ರೀತಿ ಅಪ್ರೋಚ್ ಮಾಡ್ತಿದ್ರು? ಒಂದು ಸೀನ್ನ ಹೆಂಗೆ ಡಿಸ್ಕಸ್ ಮಾಡ್ತಿದ್ರು ನಿಮ್ಮ ಹತ್ರ? ಎಷ್ಟು ಉತ್ಸಾಹ ಇತ್ತು ಅವರಲ್ಲಿ ಅಂತ? ಸಿನ್ಸ್ ನಾವು ಎಲ್ಲ ರೆಡಿ ಮಾಡಿ ಯಾವಾಗ ಆತನ ಆಯ್ಕೆಯಲ್ಲಿ ಓಕೆ ಆಗುತ್ತೆ, ಆಯ್ಕೆ ಆದಮೇಲೆ ಸಿನ್ಸ್ ಆ ಡೇಯಿಂದನೇ ಈ ವಾಸ್ ಇನ್ ಟು ದಿ ಸ್ಕ್ರಿಪ್ಟು. ಆಮೇಲೆ ಹಿಂಗೆ ಮಾಡೋಣ ಜಿ, ಆಯಿತು ಜಿ, ಈ ಥರ ಜಿ, ನೀವು ಹೇಳಿ ಜಿ, ನೋಡಿ ಆಮೇಲೆ ಒಂದು ಶಾರ್ಟ್ ಇಟ್ಟರೆ ಎಲ್ಲ ರೆಡಿ ಮಾಡಿ. ನಂದೇನಂದರೆ ನಂದು ಸ್ವಲ್ಪ ಇದು ಫ್ರೇಮಿಂಗ್ ನಾನೇ ಇಡಬೇಕು, ಕ್ಯಾಮ್ರಾಮನ್ ಇಡ್ತಾರ, ಅದ್ರಿಗಿನ ನನ್ನ ಏನು ಇಮ್ಯಾಜಿನೇಷನ್ ಅದ್ರಿಗಿನ್ನ ವಾಲಿಡಿ ಸೂಪರ್ ಆ ರೀತಿ ಮಾಡೋಣ ಅಂತ. ಯಾಕಂದರೆ ನಂದು ಕೆಲವೊಂದು ಸೀನು ಆಮೇಲೆ ಶಾರ್ಟು, ಆ ಸೀನ್ಗೆ ಯಾವ ರೀತಿ ಕೆಲವೊಂದು, ಯಾಕಂದರೆ ಅದಕ್ಕೆ ದೇರಿಸೆ ಒಂದೊಂದು ಶಾರ್ಟ್ಗೂ ಒಂದೊಂದು ಅರ್ಥ ಇರುತ್ತೆ, ಆ ಕನ್ವೆ ಮಾಡೋ ರೀತಿ ಇರುತ್ತೆ. ಯಾಕಂದರೆ ಸುಮ್ಮನೆ ಏನೋ ಡೈಲಾಗ್ ಹೇಳ್ತಾನೆ ಅಂದ್ಬಿಟ್ಟು ಸುಮ್ಮನೆ ಶಾರ್ಟ್ ಇಟ್ಬಿಡೋದಲ್ಲ, ಏನೋ ಒಂದು ಚೆನ್ನಾಗಿದೆ ಅಂದ್ಬಿಟ್ಟು ಶಾರ್ಟ್ ಇಟ್ಬಿಡೋದಲ್ಲ. ಅದು ಪೂರ್ವಕವಾಗಿ ಇಡಬೇಕು ಶಾರ್ಟ್ನ. ಯಾವ ಸೆಂಟೆನ್ಸು, ಅದೇನು ಇಂಪಾರ್ಟೆನ್ಸು, ಯಾವ ಲೊಕೇಶನಲ್ಲಿ ಮಾಡ್ತಿದ್ದೀವಿ, ಏನು ಇಂಪ್ಯಾಕ್ಟ್ ಬಿಟ್ಟರೆ ಆ ಶಾರ್ಟ್ ಇಟ್ಟರೆ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ರಿಸೀವ್ ಆಗುತ್ತೆ ಜನಕ್ಕೆ, ಅದೆಲ್ಲ ಒಂದು ಇಟ್ಸೆ ಅರ್ಥಗಳಿವೆ ಆ ರೀತಿಲಿ. ಯಾಕಂದರೆ ನಾನು ಬೇಸಿಕಲಿ ಎಡಿಟರ್ ಆಗಿರೋದ್ರಿಂದಾಗಿ ನಾನು ಎಡಿಟ್ ಮಾಡ್ತಾ ನಾನು ಅದನ್ನು ಕೆಲವೊಂದು ತಿಳ್ಕೊಳ್ತಾ ಹೋದೆ. ಕೆಲವು ದೊಡ್ಡ ಡೈರೆಕ್ಟರ್ದು ಸಿನಿಮಾ ಮಾಡ್ತಾ ಇದು ಈ ರೀತಿ, ಇದು ಹಿಂಗ ಅಂದರೆ ಒಬ್ಬ ಎಡಿಟರ್ ಆಗಿ ನನಗೆ ಕನೆಕ್ಟ್ ಆಗ್ತಿರುವಾಗ ಆಬ್ವಿಯಸ್ಲಿ ಆಡಿಯನ್ಸ್ ಕನೆಕ್ಟ್ ಆಗೇ ಆಗುತ್ತೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅದಕ್ಕೆ ನನ್ನ ಕನೆಕ್ಟ್ ಆಗ್ತಾ ಇರೋದು. ನನಗೆ ಯಾವಾಗ ಒಬ್ಬ ಎಡಿಟರ್ಗೆ ಕನೆಕ್ಟ್ ಆಗಿಲ್ಲ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗೋದಿಲ್ಲ. ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಶಾರ್ಟಿಗೂ ಒಂದೊಂದು ಅರ್ಥ ಇರುತ್ತೆ. ಆ ರೀತಿ ಅಂದಾಗ ಅಪ್ಪಿ ನೋಡು ಹಿಂಗೆ ಇಟ್ಟಿರ್ತೀನಿ ಅಪ್ಪಿ, ನಂದು ಸ್ವಲ್ಪ ಕೆಲವು ಸ್ಲೋ ಆಗಿರ್ತೀನಿ, ಸ್ಲೋ ಟ್ರಾಲಿ ವಿತ್ ಮಿನಿ ಕ್ರೇನು ಅಪ್ಪಿ, ಇಲ್ಲಿಂದ ಹಿಂಗೆ ಬರೋದಪ್ಪಿ, ಈ ಸ್ಮೂತಲ್ಲಿ ಇರುತ್ತೆ, ಈ ಟೈಮಿಗೆ ಹಿಂಗೆ ಬಂದು ಹಿಂಗೆ ಬರ್ಬೇಕಪ್ಪಿ, ಒಂದೇ ಶಾರ್ಟ್ ಇರುತ್ತಪ್ಪಿ. ಹಿಂಗೆ ಕ್ಯಾಮ್ರಾಮನ್ಗಂತೂ ಸ್ವಲ್ಪ ನಡ್ಕ, ಯಾಕಂದ್ರೆ ಒಂಚೂರು ಹಿಂಗೆ ಅಂದ್ಬಿಟ್ರೆ ಮತ್ತೆ ಒಂದು ಮೂರ ಆ ಟೆನ್ಸಲ್ಲಿ ಹೋಗ್ಬೇಕು, ಆ ಮೂಮೆಂಟಲ್ಲಿ. ಯಾಕಂದರೆ ನಾನು ಒಂದೊಂದು ಹೇಳುವಾಗ ವಿತ್ ಆ ಮ್ಯೂಸಿಕ್ ಕೌಂಟಲ್ಲೇ ಮಾಡ್ಕೊಂಡಿರ್ತೀನಿ, ಈ ಗ್ಯಾಪಲ್ಲಿ ಇಲ್ಲಿ ಪ್ಲೇ ಆಗುತ್ತೆ, ಈ ಗ್ಯಾಪಲ್ಲಿ ಇಲ್ಲಿ ಪ್ಲೇ ಆಗುತ್ತೆ ಅಂತ. ಅದು ಮಾಡ್ತಾ ಬಂದಾಗ ಆ ವೇಯಲ್ಲಿ ಹಂಗೆ ಯಶನು ಕೂಡ ಇನ್ವಾಲ್ವ್ ಆಗ್ಬಿಡೋದು, ಹಂಗೆ ಕನೆಕ್ಟ್ ಆಗ್ಬಿಡೋರು. ಅದು ನನಗೆ ಈಸಿ ಆಗೋಯ್ತು. ಯಾಕಂದರೆ ಈಗ ಒಬ್ಬ ಡೈರೆಕ್ಟ್ರು ಅವನ ಮೈಂಡಲ್ಲಿ ಅವನ ಅನಿಸಿಕೆಯನ್ನು ಏನು ಅಂದ್ಕೊಂಡಿದ್ದು ಅದನ್ನು ಪರಿಪೂರ್ಣವಾಗಿ ಕೊಟ್ಬಿಟ್ರೆ ಒಬ್ಬ ಕಲಾವಿದ ಅವನಷ್ಟು ಖುಷಿಯಾದವನು ಯಾರೂ ಇಲ್ಲ. ನೀವು ಕೋಟಿ ಕೊಟ್ರೂ ಏನೂ ಬೆಲೆ ಇಲ್ಲ. ಆತ ಒಬ್ಬ ನಿರ್ದೇಶಕನ ಕನಸನ್ನ ಒಬ್ಬ ಕಲಾವಿದ ಕೊಟ್ಟಾಗ ತೃಪ್ತಿಯಾಗಿರ್ತಾನೆ. ಆ ಥರ ಒಂದೊಂದೂ ಕೊಡ್ತಾ ಹೋಗ್ತಾ ಇದ್ದಿದ್ದು ಯಶು. ಒಂಚೂರು ಎಲ್ಲಾದರೂ ಇದಂಗೆ ಅಂದ ತಕ್ಷಣ ಅಪ್ಪಿ ಬೇಡ, ಇದು ಚೂರು ನಮ್ಮ ಸಬ್ಜೆಕ್ಟ್ಗೆ, ಆಮೇಲೆ ಆ ಕ್ಯಾರೆಕ್ಟ್ರು, ಆಮೇಲೆ ಆ ಸಿನೇರಿಯೋ ಏನಿದೆ ಅದನ್ನು ಬಿಟ್ಟು ಹೋಗ್ತಾ ಇದೆ, ಚೆನ್ನಾಗಿದೆ ಬಟ್ ಬಿಟ್ಟು ಹೋಗ್ತಾ, ಇಂಡಿವಿಜುವಲಾಗಿ ನೋಡಿದ್ರೆ ಚೆನ್ನಾಗಿದೆ, ಅದೊಂದು ಚೂರು ಬಿಟ್ಟು ಹೋಗ್ತಾ ಬೇಡ, ಆ ಬೌಂಡ್ರಿಲಿ ಏನು ಆಟ ಆಡಬೇಕು ಅದನ್ನು ಆಟ ಆಡ್ಕೋಪಿ ಏನು. ಆಮೇಲೆ ಹೌದಲ್ಲ ಜಿ, ಕರೆಕ್ಟ್ ಜಿ, ಅದನ್ನು ಅಕ್ಸೆಪ್ಟ್ ಮಾಡೋಣ. ಬೇರೆಯವ್ರಾದ್ರೆ ಏನು ಮಾಡ್ತಾರೆ, ಇದು ನಾನು ಮಾಡಿದ್ರು ಈಗಂತಾರ ಅನ್ನೋ ಥರ ಬಂದ. ಆಮೇಲೆ ಓವರಾಲ್ ಎಲ್ಲ ಆದಮೇಲೆ ಸಿನಿಮಾ ಎಲ್ಲ ನೋಡಾದ್ಮೇಲೆ ಖುಷಿಯಾಗಿ, ಅದು ಏನು ಒಂದು ಫಸ್ಟ್ ಕಾಪಿ ನೋಡುವಾಗ ಒಂದು ನೋಡ್ಬಿಟ್ಟು ಒಂದು ಎಮೋಷನಲ್ ಫೀಲ್ ಆಗ್ತೀವಿ ನೋಡಿ, ಅದು ಆಯಿತು ಎಲ್ಲರಿಗೂ ಆ ಟೈಮಲ್ಲಿ. ಅಷ್ಟೇ, ಅದೇ ಬೇಕಾಗಿರೋದು. ಇನ್ನೇನು ಡೆಡಿಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟು. ಭಾಳಷ್ಟು ಜನಕ್ಕೆ ಹೇಳೋದಿದ್ದಾನೆ,
ಆ ರೀತಿ ಡೆಡಿಕೇಶನ್ ಇರ್ರಿ, ಮಾಡಿ. ಬರೀ ವರ್ಕೌಟು, ಸಿಕ್ಸ್ ಪ್ಯಾಕು ಇದರಿಂದ ಅಲ್ಲ, ಅದು ಬಿಟ್ಟು ಮಿಗಿಲಾದದ್ದು ಬೇರೆಯೇ ಇದೆ. ಸುಮ್ಮನೆ ಶೋಗಷ್ಟೇ ಸಿಕ್ಸ್ ಪ್ಯಾಕು ಅದು ಇಟ್ಕೊಂಡು ಏನು ಮಾಡ್ತೀರಾ? ವಾಟ್ ಯು ವಾಂಟ್ ಟು ಪ್ರೂವ್? ಯು ವಾಂಟ್ ಟು ಪ್ರೂವ್ ಇನ್ ದಿಸ್, ದಟ್ಸ್ ಆಲ್ ಅಂತೇಳಿ ಅದಿರಬೇಕು ಅನ್ನೋದಷ್ಟೇ.